ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಸಂತೋಷ್ ಲಾಡ್ ಸಂತಾಪವನ್ನ ಸೂಚಿಸಿದ್ದಾರೆ. ಈ ದೇಶ ಕಂಡ ಸರಳ ಸಜ್ಜನ ರಾಜಕಾರಣಿ, ಆರ್ಥಿಕ ತಜ್ಞರು. ದೇಶದ ಆರ್ಥಿಕತೆಯ ಬಗ್ಗೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ನಮ್ಮ ದೇಶ ಅವರನ್ನ ಕಳೆದುಕೊಂಡು ಬಡವಾಗಿದೆ. ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಸಂತೋಷ್ ಲಾಡ್ ಹೇಳಿದರೆ, ಇದೇ ನಿಟ್ಟಿನಲ್ಲಿ ದೇಶವನ್ನ ಕಟ್ಟುವಲ್ಲಿ ಮಹತ್ವದ ಪಾತ್ರವಿದೆ ಎಂದಲೂ ಕೂಡ ಹೊಗಳಿದ್ದಾರೆ. ಕರೆಸಿದೀವಿ, ಪ್ರಯತ್ನವನ್ನು ಮಾಡಿದೀವಿ. ಇವತ್ತು ಅವನ್ನ ಕಳ್ಕೊಂಡಿದ್ದೀವಿ. ಫ್ಯಾಮಿಲಿಗೆ ಆ ದೇವರು ಎದುರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪರಿಹಾರ ಇಲ್ಲ, 5 ಲಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಘೋಷಣೆ ಕೂಡ ಮಾಡಿದ್ದೇವೆ. ನಾವು ಹೇಳಿದ್ದೇನೆ ಹೆಚ್ಚಿನ ಪರಿಹಾರಕ್ಕೆ 5 ಲಕ್ಷ ಕೊಡ್ತಾ ಇದೀವಲ್ಲ. ಮೊದಲು ಪರಿಹಾರ ಸ್ಪೆಷಲ್ ಕೇಸ್ ಕನ್ಸಿಡರ್ ಮಾಡಿ ಕೊಡ್ತಾ ಇದೀವಿ. ಪರಿಹಾರನೇ ಬಹಳ ದೊಡ್ಡ ಏನು ಪರಿಹಾರ ಸೊಲ್ಯೂಷನ್ ಅಲ್ಲ ಅದು. ಬಟ್ ಆದರೆ ತಾಯಿಗೆ ವಿಶೇಷವಾಗಿ ಮುಂದೆ ನಮ್ಮ ಕಡೆಯಿಂದ ಏನಾಗುತ್ತೆ ಸರ್ಕಾರ ವತಿಯಿಂದ ಅಥವಾ ನಮ್ಮ ಏನು ಸಹಾಯ ಮಾಡಬಹುದು ಅಂತೇಳಿ ನಾವು ಡಿಸಿ ಅವರು ಮಾತನಾಡ್ತಿದ್ವಿ. ಇದೊಂದೇ ಅಲ್ಲ, ಎಲ್ಲ ಡಿಸಿಸ್ ಯಾವ ರೀತಿ ಅನಾನುಕೂಲ ಆಗಿದೆ ಅವರಿಗಿಂತ ಒಂದು ಕಾರಣದಿಂದ ಅವ್ರ ಫ್ಯಾಮಿಲಿಗೆ ಏನನ್ನ ಒಂದು ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಕ್ರಿಟಿಕಲ್ ಇದೆ, ಬಹಳಷ್ಟು ಜನರದು ಇದೇ ರೀತಿ. ಸುಮಾರು ಇನ್ನ ವಿ ಹ್ಯಾವ್ ಗಾಟ್ 5 more people who are very critical. ಬಹಳ ಚಿಂತಾಜನಕ ಇದೆ ಇದು. ಬೇಡ, ಇವೆರಡು ಮಿಕ್ಸ್ ಆಗೋದು ಬೇಡ, ಆಮೇಲೆ ಮಾತಾಡ್ತೇವೆ. ಅಲ್ಲ, ಇವತ್ತು ಈ ಪ್ರಪಂಚ ಕಂಡಿರ್ತಕ್ಕಂಥ ಒಬ್ಬ ಆಧುನಿಕ, ಯಾಕಂದ್ರೆ ಈ ಮಾಡರ್ನ್ ವರ್ಲ್ಡ್ ನಲ್ಲಿ, ಗ್ಲೋಬಲೈಸೇಷನ್ ನಲ್ಲಿ ಒಬ್ಬ ಗ್ರೇಟ್ ಎಕನಾಮಿಸ್ಟ್ ನಾವು ಕಳ್ಕೊಂಡಿದ್ದೀವಿ. ಈ ದೇಶದ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮನಮೋಹನ್ ಸಿಂಗ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಆಲ್ರೆಡಿ ಮಾಧ್ಯಮದವರು ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ತಾವೆಲ್ಲ ತೋರಿಸ್ತಾ ಇದ್ದೀರಿ. ಒನ್ ಆಫ್ ದ ಫೈನೆಸ್ಟ್ ಆರ್ಕಿಟೆಕ್ಟ್ ಆಫ್ ದಿಸ್ ಇಂಡಿಯನ್ ಏನು ಫೈನಾನ್ಷಿಯಲ್ ವ್ಯವಸ್ಥೆಯಲ್ಲಿ ಅವಳು ದೊಡ್ಡ ಮಹತ್ವದ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಆ ದೇವರು ಎದುರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮುಖಾಂತರ ನಾವು ಬೇಡ್ಕೊಳ್ತೇವೆ.